ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಸಮೀಪದಲ್ಲೇ ಸರ್ವೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಇದೀಗ ಇಂಡಿಯಾ ಟಿವಿ ಮತ್ತು CNX ಸರ್ವೆ ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ ಕರ್ನಾಟಕದಲ್ಲಿ NDAಗೆ ಅತಿ ಹೆಚ್ಚು ಸ್ಥಾನ, ಕಾಂಗ್ರೆಸ್ಗೆ ಕೇವಲ 4 ಸ್ಥಾನ. ಇನ್ನು ಉಳಿದ 24ರಲ್ಲಿ 22 BJPಗೆ, 2 JDSಗೆ. ಇದು ಇಂಡಿಯಾ ಟಿವಿಯ CNX ಸರ್ವೆ. ಆದರೆ ದಕ್ಷಿಣ ಭಾರತ ಅಂತ ತೆಗೆದುಕೊಂಡಾಗ 130 ಕ್ಷೇತ್ರಗಳ ಲೆಕ್ಕಾಚಾರ ಏನಾಗುತ್ತೆ ಅಂದ್ರೆ INDIA ಮೈತ್ರಿ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಕೂಟಕ್ಕೆ ಇಲ್ಲಿ ಹೆಚ್ಚಿನ ಕ್ಷೇತ್ರಗಳು ಸಿಗುವ ಸಾಧ್ಯತೆ ಇದೆ ಸರ್ವೆ ಪ್ರಕಾರ. ದಕ್ಷಿಣ ಭಾರತದ 130 ಕ್ಷೇತ್ರಗಳು ಅಂತ ತೆಗೆದುಕೊಂಡಾಗ NDAಗೆ ಇಂಡಿಯಾ ಟಿವಿ CNX ಕೊಟ್ಟಿರುವಂಥದ್ದು 38 ಸ್ಥಾನಗಳು ಮಾತ್ರ. ಆ 38ರಲ್ಲಿ 24 ಕರ್ನಾಟಕದಲ್ಲಿದೆ. ಉಳಿದ 14 ಸ್ಥಾನಗಳು ಮಾತ್ರ ಬೇರೆ ರಾಜ್ಯಗಳಲ್ಲಿ. ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ, ಪಾಂಡಿಚೇರಿ ಇವೆಲ್ಲವನ್ನ ದಕ್ಷಿಣ ಭಾರತ ಅಂತ ತೆಗೆದುಕೊಂಡಾಗ NDA ಮೈತ್ರಿಕೂಟ ಗೆಲ್ಲೋದು ಕೇವಲ 38 ಸ್ಥಾನಗಳನ್ನು ಮಾತ್ರ. ಅವರೇ ಕೊಟ್ಟಿರುವಂಥ ಇಂಡಿಯಾ ಟಿವಿಯ CNX ಸರ್ವೆಯೇ ಕೊಟ್ಟಿರುವ ಸರ್ವೆ ಪ್ರಕಾರ ದಕ್ಷಿಣ ಭಾರತದಲ್ಲಿ NDAಗೆ 38, ಅದರಲ್ಲಿ ಕರ್ನಾಟಕದಲ್ಲಿ 24. ಅಂದರೆ ಕರ್ನಾಟಕವನ್ನು ಅತಿ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಆಗಿ ಮಾಡ್ಕೊಳ್ಳೋಕ್ಕೆ BJP JDS ಅಂದರೆ ಒಟ್ಟಾರೆ NDA ಮೈತ್ರಿಕೂಟ ಲೆಕ್ಕಾಚಾರದಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ದಕ್ಷಿಣ ಭಾರತದ ಇತರ ರಾಜ್ಯಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಅನ್ನೋದನ್ನು ಕೂಡ ಖಂಡಿತವಾಗಲೂ ನೋಡೋಣ. ತೆಲಂಗಾಣದಲ್ಲಿ BJP 5, ಕಾಂಗ್ರೆಸ್ 9, BRS 2. ಇದು ಇಂಡಿಯಾ ಟಿವಿಯ CNX ಸರ್ವೆ. ಆಂಧ್ರ ಪ್ರದೇಶದಲ್ಲಿ YSRCಗೆ 15, TDP ಪ್ಲಸ್ ಅಂದರೆ ಆಬ್ವಿಯಸ್ಲಿ ಅಲ್ಲಿ BJP ಬರುತ್ತೆ, ಜನಸೇನಾ ಬರುತ್ತೆ, ಪವನ್ ಕಲ್ಯಾಣ್ ಅವ್ರದ್ದು, ಅದಕ್ಕೆ 10 ಸ್ಥಾನಗಳು. ಇನ್ನು ಕೇರಳದಲ್ಲಿ BJP 3 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಹೇಳಲಾಗ್ತಾ ಇದೆ ಅವರ ಸರ್ವೆ ಪ್ರಕಾರ. UDFಗೆ 11 ಮತ್ತು LDFಗೆ 6. ತಮಿಳುನಾಡಿನಲ್ಲಿ BJP 4 ಕ್ಷೇತ್ರಗಳಲ್ಲಿ ಖಾತೆಯನ್ನು ತೆರೆಯುತ್ತೆ ಅನ್ನೋ ಲೆಕ್ಕಾಚಾರಗಳು. ಇನ್ನು DMK 20, AIDMKಗೆ 4, ಇನ್ನು ಕಾಂಗ್ರೆಸ್ಗೆ 6, ಇತರರು 5. ಪುದುಚೇರಿ ಅಂದರೆ ಪಾಂಡಿಚೇರಿಯಲ್ಲಿ BJP 1 ಸ್ಥಾನವನ್ನು ಗೆಲ್ಲುತ್ತೆ ಅಂತ. ಆಬ್ವಿಯಸ್ಲಿ ಕರ್ನಾಟಕದಲ್ಲಿ BJPಗೆ 22, JDSಗೆ 2 ಸ್ಥಾನಗಳು. ಇದು ನಡೆಯುತ್ತಿರುವಂಥ ಸರ್ವೆಯ ಲೆಕ್ಕಾಚಾರಗಳು. ಹೀಗಾಗಿ ಯಾವಾಗ ಏನು ಬೇಕಾದ್ರೆ ಆಗ್ಬೋದು. ದಕ್ಷಿಣ ಭಾರತದ ಒಟ್ಟು 130 ಕ್ಷೇತ್ರಗಳ ಪೈಕಿ BJP ನೇತೃತ್ವದ NDA 38 ಸ್ಥಾನಗಳನ್ನು ಮಾತ್ರ ಗೆಲ್ಲುತ್ತೆ ಅನ್ನೋದು. ಅಂದರೆ ಕರ್ನಾಟಕ ಅಂತ ಬಂದಾಗ NDAಗೆ ಮೈಲೇಜು, ದಕ್ಷಿಣ ಭಾರತ ಅಂತ ಬಂದಾಗ INDIAಗೆ ಮೈಲೇಜ್, ಅಂದರೆ NDA ಹೊರತಾದ ಪಕ್ಷಗಳಿಗೆ ಮೈಲೇಜು. ಇದು ಇಂಡಿಯಾ ಟಿವಿ CNX ಕೊಟ್ಟಿರುವಂಥ ಸರ್ವೆ. ವೀಕ್ಷಕರ, ನಿಮ್ಮ ಪ್ರಕಾರ ದಕ್ಷಿಣ ಭಾರತ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಈ ಬಾರಿ NDA ಮೈತ್ರಿಕೂಟ BJP ಮತ್ತು JDS ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ? ಯಾಕಂದರೆ ಇಲ್ಲಿವರೆಗೂ ಕೂಡ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗಿಲ್ಲ. JDSಗೆ ಯಾವ ಕ್ಷೇತ್ರಗಳು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇಷ್ಟಾದರೂ ಕೂಡ ಇಂಡಿಯಾ ಟಿವಿಯ CNX ಸರ್ವೆಯಲ್ಲಿ 24 ಸ್ಥಾನಗಳು NDA ಮೈತ್ರಿಕೂಟಕ್ಕೆ ಅಂತ, ಕಾಂಗ್ರೆಸ್ಗೆ ಕೇವಲ 4 ಸ್ಥಾನ ಅಂತ. ಅಷ್ಟು ಸುಲಭವಾಗಿ ಕಾಂಗ್ರೆಸ್ಸಿಗರು ಕೇವಲ ಸಿಂಗಲ್ ಡಿಜಿಟ್ಗೆ ತೃಪ್ತಿ ಪಡುವಂಥವರಲ್ಲ. ಈ ಬಾರಿಯ ಚುನಾವಣೆ ಈ ಹಿಂದಿಗಿಂತಲೂ ಅಥವಾ ಎಂದಿಗಿಂತಲೂ ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್. ವಿಧಾನಸಭಾ ಚುನಾವಣೆಯಲ್ಲಿ 135 ಪ್ಲಸ್ ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ ಡಬಲ್ ಡಿಜಿಟಿಗೆ ಬರುತ್ತಾ ಅಥವಾ ಕಳೆದ ಬಾರಿಯಂತೆ 1 ಅಂಕಿ ಕುಸಿತ? ಕಳೆದ ಬಾರಿ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರು. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಏನು, ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.